ಅಭಿನಯ ಸರಸ್ವತಿ, ಮೇರು ನಟಿ, ಹಿರಿಯ ನಟಿ ಬಿ ಸರೋಜದೇವಿ ವಿಧಿವಶರಾಗಿದ್ದು ಈಗಾಗಲೇ ಸಾಕಷ್ಟು ಹಿರಿಯ ನಟ ನಟಿಯರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಶಿವಣ್ಣ ಸೇರಿದಂತೆ ಭಾರತಿ ವಿಷ್ಣುವರ್ಧನ್, ರಾಕ್ಲೈನ್ ವೆಂಕಟೇಶ್, ವಿಶಾಲ್, ಧ್ರುವ ಸರ್ಜಾ ಸೇರಿದಂತೆ ಹಲವಾರು ನಟ ನಟಿಯರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದು ನಿಜಕ್ಕೂ ಇವರ ನಿಧನ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. 84 ವರ್ಷ ವಯಸ್ಸಾಗಿತ್ತು ಇವರಿಗೆ. ಇವರು ನಿಧನ ಹೊಂದಿದ್ದು ಕನ್ನಡ ಚಿತ್ರರಂಗಕ್ಕೆ ನಿಜಕ್ಕೂ ತುಂಬಲಾರದ ನಷ್ಟವಾಗಿದೆ. ಕನ್ನಡ ಬೆಳ್ಳಿತೆರೆಯಲ್ಲಿ ಬೆಳಗಿದ ಅಭಿನೇತ್ರಿ ಇವರು. ಬಹುಭಾಷಾ ನಟಿ ಬಿ ಸರೋಜದೇವಿ ನಿಧನ ಹೊಂದಿದ್ದು 7 ದಶಕಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಹಲವಾರು ಗಣ್ಯರು ಕಂಪನಿಯನ್ನು ಮಿಡಿದಿದ್ದು ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಎನಿಸಿಕೊಂಡವರು ಇವರು. 17ನೇ ವಯಸ್ಸಿನಲ್ಲಿ ಖ್ಯಾತಿಯ ಉತ್ತುಂಗದ ಶಿಖರವನ್ನು ಕಂಡವರು ಬಹುಭಾಷಾ ನಟಿ ಬಿ ಸರೋಜಾದೇವಿ. ಈಗಾಗಲೇ ಹಲವಾರು ಗಣ್ಯರು ನಿನ್ನೆಯಿಂದಲೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡು ಕಂಪನಿಯನ್ನು ಮಿಡಿಯುತ್ತಿದ್ದಾರೆ. ಇವತ್ತು ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ರವಾನಿಸಲಾಗುತ್ತೆ. ಸ್ಯಾಂಡಲ್ವುಡ್ನ ಹಿರಿಯ ನಟಿಗೆ ಭಾವುಕ ವಿದಾಯವನ್ನು ಹೇಳಲಾಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಮೃತದೇಹ ಹುಟ್ಟೂರಿಗೆ ತರಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದ್ದು ಹಿರಿಯ ನಟ ನಟಿಯರು, ರಾಜಕೀಯ ಗಣ್ಯರು ಕಂಪನಿಯನ್ನು ಮಿಡಿದಿದ್ದಾರೆ. ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ. 87 ವರ್ಷದ ಬಿ ಸರೋಜಾದೇವಿ ವಿಧಿವಶರಾಗಿದ್ದು ಇಂದು ಬೆಳಗ್ಗೆ 11:30ರವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. 17ನೇ ವಯಸ್ಸಿನಲ್ಲಿಯೇ ಕನ್ನಡ ಚಿತ್ರರಂಗಕ್ಕೆ ಬಿ ಸರೋಜಾದೇವಿ ಪ್ರವೇಶವನ್ನು ಮಾಡಿದರು. ಕನ್ನಡ ಚಿತ್ರರಂಗದ ಮೇರು ನಟಿ, ಅಭಿನಯ ಸರಸ್ವತಿ, ಹಿರಿಯ ನಟಿ ಬಿ ಸರೋಜಾದೇವಿ ಅಸ್ತಂಗತರಾಗಿದ್ದು ಸರೋಜಾದೇವಿ ನಿಧನದಿಂದ ಕನ್ನಡ ಚಿತ್ರರಂಗ ಬಡವಾಗಿದೆ. ತುಂಬ ಬೇಸರದ ವಿಚಾರ. ಎಂಥ ಸುಂದರವಾದ ಮುಖ, ತುಂಬ ಸೌಂದರ್ಯವತಿ ಅಂತಲೇ ಹೇಳಬೇಕು. ದೇವತೆಗಳು ಅಂತ ಇದ್ದರು. ಆ ದೇವತೆ ನಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ. ಬಟ್ ಆದರೆ ಅವ್ರು ಮಾಡಿರುವಂಥ ಚಿತ್ರಗಳು ನಿಜವಾಗ್ಲೂ ನಾವು ಯಾವುದು ಮರೆಯೋಂಗಿಲ್ಲ. ಅಷ್ಟು ಸಿನಿಮಾಗಳು ಎಷ್ಟೆಷ್ಟು ಸಲ ನೋಡಿದ್ದೀನಿ ಅವ್ರವ್ರ ಸಿನಿಮಾಗಳನ್ನ. ಮೊನ್ನೆ 1 ತಿಂಗಳಿಂದ ನಾನು ಬಂದು ಮೀಟ್ ಮಾಡಿ ಮಾತಾಡಿ ಹಾಡೆಲ್ಲ ಹೇಳಿದ್ವಿ. ರಾಜ ಹಾವಿನ ಪಾರ್ವೆ ಅವರು ಹಾಡಿದ್ರು, ನಾವು ಹಾಡಿದ್ವಿ, ಎಲ್ಲರ ಜೊತೆಗೆ ಹಾಡಿದ್ವಿ. ಹಳೆ ಸಿನಿಮಾಗಳದ್ದು ಅವ್ರ ಸಿನಿಮಾಗಳದೇ 4-5 ಹಾಡುಗಳನ್ನ ಎಲ್ಲರೂ ಗುನ್ಗೆ ಹಾಕಿದ್ವಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ಏನು ಕ್ಲೂನೇ ಕೊಟ್ಟಿಲ್ಲ. ಅವರು ಏನೋ ಹಾಸ್ಪಿಟಲ್ ಇದ್ದಾರೆ, ಏನೋ ಆಗಿದೆ, ಏನೋ ತೊಂದರೆ ಆಗಿದೆ ಅನ್ನೋದೊಂದು ಅಂದ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಇದು ದೊಡ್ಡ ಶಾಕು. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಹಿರಿಯ ನಟಿ ಅಂದರೆ ಎಕ್ಸ್ಟ್ರಾರ್ಡಿನರಿ ನಟಿ ಅಂತ ಒಂದು ಅದ್ಭುತವಾದ ನಟಿ ನಮ್ಮಲ್ಲಿರೋದೇ, ನಮ್ಮ ಕರ್ನಾಟಕದಲ್ಲಿರೋದೇ ನಮ್ಮ ಭಾಗ್ಯ ಅಂತಲೇ ಹೇಳಬೇಕು. ಪಂಚಭಾಷಾ ತಾರೆ ಎಲ್ಲ ಕಡೆನೂ ಹೆಸರು ಮಾಡಿದರು. ಎಲ್ಲ ಕಡೆನೂ ಅಷ್ಟೇ. ಒಂದು ಹೀರೋಯಿನ್ 200 ಸಿನಿಮಾ ಮಾಡೋದು ತಮಾಷೆ ಅಲ್ಲ. ಅಂಥ ದೊಡ್ಡ ನಟಿ ಇವತ್ತು ನಮ್ಮ ಜೊತೆಗೆ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅವ್ರ ಹಿಸ್ಟ್ರಿ, ನಮ್ಮ ಕರ್ನಾಟಕ ಇಂಡಸ್ಟ್ರಿ ಹಿಸ್ಟ್ರಿ ಇರೋ ತನಕ ಅವರ ಹೆಸರು ಜೀವಂತವಾಗಿರುತ್ತೆ. ಇವತ್ತಿನ ದಿನ ಅವರು ನಂಬಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ 1 ತಿಂಗಳಿಂದ 25 ದಿವಸನೂ ಆಗಿಲ್ಲ ನಾನು ಮೀಟ್ ಮಾಡಿ. ಇದೇ ಮನೆಗೆ ಬಂದು ಫೋಟೋಸ್ ಎಲ್ಲ ತೊಗೊಂಡ್ವಿ, ನಕ್ಕಿದ್ವಿ, ಮಾತಾಡಿದ್ವಿ, ಹಳೇದು ಯೋಚನೆ ಮಾಡಿದ್ವಿ. ಪುಟ್ಟಣ್ಣವ್ರದ್ದು ಮಾತಾಡಿದ್ರು.